ನೆರೆದಿರುವ ತಮಗೆಲ್ಲರಿಗೂ ನನ್ನ ವಂದನೆಗಳು. ಇಂದು ನಾನು ಮಾತನಾಡಲಿರುವ ವಿಷಯ ನನ್ನ ಸಂಸ್ಕೃತಿ, ನನ್ನ ಪರಂಪರೆ. ಇದು ನನ್ನ ನೆಚ್ಚಿನ ವಿಷಯವಾಗಿದೆ. ನಮ್ಮ ಭಾರತ ದೇಶವು ಸಾವಿರಾರು ಶ್ರೀಮಂತ ಸಂಸ್ಕೃತಿಯಿಂದ ಹೊಂದಿದೆ. ಸಾವಿರಾರು ವರ್ಷಗಳಿಂದ ಬಂದಿರುವ ಈ ಸಂಸ್ಕೃತಿ ತಮ್ಮದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುತ್ತದೆ. ನನ್ನ ಸಂಸ್ಕೃತಿ ನನ್ನ ಗುರುತನ್ನು ಸಾರಿದರೆ, ನನ್ನ ಪರಂಪರೆ ನನ್ನ ಆದರ್ಶಗಳನ್ನು ನಿಲುಕಿಸುತ್ತದೆ. ಪರಂಪರೆ ಇದ್ದಾಗಲೇ ಸಂಸ್ಕೃತಿಗೆ ಒಂದು ಅರ್ಥ. ಸಂಸ್ಕೃತಿ ಹಾಗೂ ಪರಂಪರೆ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ಇದ್ದಂತೆ. ಪರಂಪರೆ ಹಾಗೂ ಸಂಸ್ಕೃತಿ ಕೇವಲ ಒಂದು ಸಂಕೇತವಲ್ಲ, ಅವು ನಮ್ಮ ಮೌಲ್ಯಭರಿತ ಜೀವನ ಶೈಲಿಯಾಗಿದೆ. ಪರಂಪರೆಯು ಕೇವಲ ಆಚರಣೆಗಳಿಗೆ ಸೀಮಿತವಲ್ಲದೆ, ಅವು ನಮ್ಮ ದಿನನಿತ್ಯದ ಭಾಗವಾಗಿದೆ. ಪರಂಪರೆ ಹಾಗೂ ಸಂಸ್ಕೃತಿಯು ನಮ್ಮನ್ನು ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂದು ಹೇಳಿಕೊಡುತ್ತದೆ. ನಮ್ಮನ್ನು ಸಂಸ್ಕೃತಿಯ ಮೂಲವೇ ಮಾನವೀಯತೆ. ಮನೆಗೆ ಬಂದ ಅತಿಥಿಯರಿಗೆ ಮೊದಲು ಒಂದು ಲೋಟ ನೀರು ಕೊಟ್ಟು ಅವರನ್ನು ಉಪಚರಿಸುವುದು ನನ್ನ ಹಿರಿಯರು ನನಗೆ ಕೊಟ್ಟಿದ್ದ ಮೊದಲ ಸಂಸ್ಕೃತಿಯಾಗಿದೆ. ಪರಂಪರೆಯು ಪುರಾತನ ಕಾಲದಿಂದ ಬಂದಿರುವ ಅಮೂಲ್ಯವಾದ ಸಂಪತ್ತಾಗಿದೆ. ನಮ್ಮ ಹಿರಿಯರು ಹೇಳುವ ಕಥೆಗಳಾಗಲಿ, ನುಡಿಮುತ್ತುಗಳಾಗಲಿ, ಪಾಠಗಳಾಗಲಿ, ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಸಂಸ್ಕೃತಿಯು ಹಾಗೂ ಪರಂಪರೆಯು ಪುರಾತನ ಕಾಲದಿಂದ ಬಂದಿರುವ ನಮ್ಮ ಪೂರ್ವಿಕರ ಅನುಭವವಾಗಿದೆ. ನಾವು ಆಚರಿಸುವ ಹಬ್ಬಗಳು ಅಂದರೆ ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ಕ್ರಿಸ್ಮಸ್ ಇಂತಹ ಮುಂತಾದ ಹಬ್ಬಗಳಲ್ಲಿ ನಮ್ಮ ಸಂಸ್ಕೃತಿಯು ಅಡಗಿದೆ. ಒಂದು ಅರ್ಥ ಅಡಗಿದೆ ಮಾತ್ರವಲ್ಲದೆ ಒಂದು ಪಾಠವೂ ಅಡಗಿದೆ. ಇಂದು ನಾವು ಭರತನಾಟ್ಯ, ಯಕ್ಷಗಾನ, ಚಿತ್ರಕಲೆ, ಸಂಗೀತ ಮಾತ್ರವಲ್ಲದೆ ನಮ್ಮ ವಸ್ತ್ರಧಾರಣೆ, ಆಹಾರ ಶೈಲಿ ಹಾಗೂ ನಾವಾಡುವ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಕಾಣಬಹುದು. ಇಂದಿನ ಕಾಲದಲ್ಲಿ ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಆಕರ್ಷಿತರಾಗುತ್ತಿದ್ದಾರೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ನಮ್ಮ ಮಾತು, ನಮ್ಮ ಗುಣ, ನಮ್ಮ ನಡತೆ, ನಮ್ಮ ಗೌರವ ನಮ್ಮ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸಬೇಕು. ಆಧುನಿಕತೆಯನ್ನು ಸ್ವೀಕರಿಸುವುದು ಅಗತ್ಯ, ಆದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಅಷ್ಟೇ ಅಗತ್ಯವಾಗಿದೆ. ವಿದ್ಯಾರ್ಥಿಗಳಾದ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದುವರೆಸುವುದು ಹಾಗೂ ಮುಂದಿನ ಪೀಳಿಗೆಗೆ ಹಂಚುವುದು ನಮ್ಮ ಕರ್ತವ್ಯವಾಗಿದೆ. ಈ ದೇಶದ ಭವಿಷ್ಯ ನನ್ನ ಕೈಯಲ್ಲಿದೆ. ಆದುದರಿಂದ ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ನನ್ನ ಸಂಸ್ಕೃತಿ ನನ್ನ ಹೆಮ್ಮೆ, ನನ್ನ ಪರಂಪರೆ ನನ್ನ ಶಕ್ತಿ, ನನ್ನ ಸಂಸ್ಕೃತಿ ನನ್ನ ಆತ್ಮದ ಧ್ವನಿ, ನನ್ನ ಪರಂಪರೆ ನನ್ನ ಜೀವನದ ದಾರಿ. ಧನ್ಯವಾದಗಳು. ಸನ್ವಿ, ಹೇಗಾಯಿತು? ಸರಿ ಆಗಲಿಲ್ಲ. ಸೊ ಇದನ್ನು ನೀವೇ ಹೇಳೋ ಚಂದನ ನಮ್ಮ ಜಡ್ಜಸ್ ಹತ್ರ ಕೇಳುವನ? ರೆಡಿ ಇದ್ದೀರಿ? ಓಕೆ. ಶ್ರೇಯಸ್. ಹಾಯ್ ಸನ್ವಿ. ಹಾಯ್ ಸರ್. ಯಾಕೆ ಸರಿ ಆಗಲಿಲ್ಲ, ಏನಾಯಿತು? ನಾನು ಪ್ರಾಕ್ಟೀಸ್ ಮಾಡಿದ್ದು ನನಗೆ ಸರಿ ಬರಲಿಲ್ಲ. ಪ್ರಾಕ್ಟೀಸ್ ಮಾಡಿದ್ರಿ ಆದರೆ ಸರಿ ಬರಲಿಲ್ಲ. ಯಾಕೆ ಸರಿ ಬರಲಿಲ್ಲ, ಏನಾಯಿತು? ಸ್ವಲ್ಪ ನರ್ವಸ್ನೆಸ್ ಆಯಿತು. ಓಕೆ. ಕ್ಯಾಮರಾ ನೋಡಿ ನರ್ವಸ್ನೆಸ್ ಆದದ್ದ ಅಥವಾ ಕಾಂಪಿಟೇಷನ್ ಅಂತ ನರ್ವಸ್ನೆಸ್ ಆದದ್ದ? ಕ್ಯಾಮರಾ ನೋಡಿ ಅಲ್ವಾ? ಓಕೆ. ಸೊ ನಿಮ್ಮ ಪ್ರೆಸೆಂಟೇಷನ್ ಚಂದ ಇತ್ತು. ಅದರಲ್ಲಿ ಒಂದು ಪೀಸ್ ಇತ್ತು, ನೀವು ಈಗ ಇಡೀ ಮಾತಾಡಿದ್ರಲ್ಲ, ಅದೊಂದು ಶಾಂತಿ ಇತ್ತು ಅದರಲ್ಲಿ, ಮತ್ತು ಅದು ಎಕ್ಸ್ಪ್ರೆಸ್ ಮಾಡಿರುವಂಥ ರೀತಿ ಚಂದ ಇತ್ತು, ನಿಮ್ಮ ನಗು ಚಂದ ಇತ್ತು. ಸೊ ಅದೆಲ್ಲವೂ ಕೂಡ ಪಾಸಿಟಿವ್ ಪಾಯಿಂಟ್. ಒಂದೇ ಒಂದು ಸಜೆಷನ್ ಅಂತ ಹೇಳಿದ್ರೆ, ಕಂಟೆಂಟ್ನ ವಿಷಯದಲ್ಲಿ ಅದೊಂದು ಸ್ವಲ್ಪ ಇನ್ನು ಇಂಪ್ರೂವ್ ಮಾಡ್ಬೋದಿತ್ತು ಅಂತ. ಅಂದರೆ ತುಂಬ ಜನರಲ್ ಆಗಿ ಸಂಸ್ಕೃತಿ ಅಂದರೆ ಏನು, ಟ್ರೆಡಿಷನ್ ಅಂದರೆ ಏನು ಅಂತ ಹೇಳಿದ್ರಿ. ಅದರ ಜೊತೆಗೆ ನನ್ನ ಸಂಸ್ಕೃತಿ ಏನು, ನನ್ನ ಪರಂಪರೆ ಏನು ಅಂತ ಸ್ವಲ್ಪ ನೀವು ಮಾತಾಡಿದರೆ ಅದು ಇನ್ನೂ ಸ್ವಲ್ಪ ಚೆಂದ ಆಗ್ತಿತ್ತು. ಅದು ಬಿಟ್ಟರೆ ನಿಮ್ಮ ಪ್ರೆಸೆಂಟೇಷನ್ ಎಲ್ಲ ತುಂಬ ಒಳ್ಳೆಯದಿತ್ತು. ಅದರ ಬಗ್ಗೆ ಸೆಲ್ಫ್ ಡೌಟ್ ನಿಮಗೆ ಬೇಡ. ಓಕೆ. ಥ್ಯಾಂಕ್ ಯು ಸರ್. ಓಕೆ. ಅಲ್ವಿಂದ್ ಅಂತಿ ಸರ್ ನಮ್ಮೊಂದಿಗಿದ್ದಾರೆ. ಮೇಡಮ್ ಮಾರ್ಟಿಸ್, ಮನೆಯಲ್ಲಿ ಯಾರು ಹೇಳಿಕೊಟ್ಟದ್ದು? ಸ್ಮೈಲ್ನಿಂದಲೇ ಹೋಗಬೇಕು, ಸ್ಮೈಲ್ನಿಂದಲೇ ಬರಬೇಕು, ಮುಖದಲ್ಲಿ ನಗುವನ್ನೇ ಇಡಬೇಕು ಅಂತ ಯಾರು ಹೇಳಿಕೊಟ್ಟದ್ದು? ನಮ್ಮ ಅಪ್ಪ ಅಮ್ಮ ಇಬ್ಬರು. ಹೌದು. ಓಕೆ. ಸ್ಪೀಚ್ ಒಳ್ಳೆದಿದೆ. ನೀವು ಮಾರ್ಟಿಸ್ ಅಂತ ಹೇಳುವಾಗ ಕ್ರಿಶ್ಚಿಯನ್ ಅಲ್ವಾ? ಹೌದು. ಓಕೆ. ಕ್ರಿಸ್ಮಸ್ದಲ್ಲಿ ಮಾತ್ರ ನಿಮ್ಮ ಸಂಸ್ಕೃತಿ ಬರುತ್ತಾ? ಬೇರೆ ನಿಮ್ಮ ಹಬ್ಬಗಳಲ್ಲಿ ಎಲ್ಲಿಯೂ ಕೂಡ ಸಂಸ್ಕೃತಿ ತೋರ್ಪಡಿಸುವುದಿಲ್ಲ? ಬರ್ತದೆ. ಯಾವುದರಲ್ಲಿ, ಯಾವ ಹಬ್ಬದಲ್ಲಿ ಹೆಚ್ಚು ತೋರಿಸ್ತೀವಿ?
ನಮ್ಮ ಮಾತಾ ಮರಿಯಾ ಹ್ಮ್. ಜನ್ಮ ದಿವಸದಲ್ಲಿ ಹಾಂ, ಹಾಗೂ ನಮ್ಮ ಎಲ್ಲ ಹಬ್ಬಗಳಲ್ಲಿ ಹಾಗೂ ಮಂತಿ ಫೆಸ್ಟ್. ಹೌದು ಒಂದು ಶಬ್ದ ಹೇಳಿ ಅದರಲ್ಲಿ ಇಷ್ಟೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಅದು ಸೋನೆಪೆ ಸುಹಾಗ ಆಗ್ತಿತ್ತು. ಬಂಗಾರದ ಉಂಗುರದ ಮೇಲೆ ವಜ್ರ ಕೂತ್ಕೊಳಿಸಲ್ಲ ಆಗ್ತಿತ್ತು. ಸೊ ನನ್ನ ಸಂಸ್ಕೃತಿ ಅಂತ ಹೇಳುವಾಗ ಜನರಲ್ ಆಗಿ ಇಲ್ಲ, ನಿಮ್ಮದೇ ರೀತಿಯಲ್ಲಿ ನೀವು ಮಾತಾಡ್ಬೋದಿತ್ತು. ಮತ್ತು ಎರಡು ಕಡೆಯಲ್ಲಿ ನೀವು ತಪ್ಪಿದ್ರಿ, ತಪ್ಪಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಮೈನಸ್ ಪಾಯಿಂಟ್ ಏನಿಲ್ಲ. ಸರ್ ಮೈನಸ್ ಹಾಕಲಿಲ್ಲ ಅಲ್ಲ ನೀವು. ಓಕೆ, ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಇಫ್ ದೆರ್ ಈಸ್ ಎ ಕ್ಯಾಮರಾ ಫೇಸ್ ದ್ಯಾಟ್. ಯಾಕೆಂದರೆ ನಿಮಗೆ ಸಾಕಷ್ಟು ಅವಕಾಶಗಳು ಬರ್ತವೆ. ಈಗ ಎಷ್ಟನೇ ಕ್ಲಾಸ್ ನೀವು? 10th ಸ್ಟ್ಯಾಂಡರ್ಡ್. ಇದಾದ ಮೇಲೆ YCS ISM ಎಲ್ಲ ಬರುತ್ತೆ. ಅದರಲ್ಲಿ ನಿಮಗೆ ಈಗೆಲ್ಲ 5G ಅವರದ್ದು ನಿಮ್ಮದೇ ಕಂಟೆಂಟ್ ಎಲ್ಲ. ಸೊ ಅದಕ್ಕೆಲ್ಲ ಒಳ್ಳೆ ಸ್ಕೋಪ್ ಇದೆ. ಬಟ್ ಭಾಷಣವನ್ನು ಇನ್ನೂ ಕ್ರಿಸ್ಪಿ ಮಾಡ್ಬೋದಿತ್ತು. ನಿಮ್ಮ ಸಂಸ್ಕೃತಿಯನ್ನು ನಮ್ಮ ವೀಕ್ಷಕರಿಗೆ ನೀವು ಹೇಳ್ಬೋದಿತ್ತು, ನಿಮ್ಮ ಪರಂಪರೆಯನ್ನು ಹೇಳ್ಬೋದಿತ್ತು. ತೊಂದರೆ ಇಲ್ಲ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ದೀರಿ. ಆ ಕಾನ್ಫಿಡೆನ್ಸ್ ಲೆವೆಲ್ಗೆ, ಆ ಸ್ಮೈಲಿಗೆ 100 out of 100. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸಾನ್ವಿ, ನಿಮ್ಮ ಸ್ಮೈಲಿಗೆ ಕಾಂಪ್ಲಿಮೆಂಟ್ ಮೇಲೆ ಕಾಂಪ್ಲಿಮೆಂಟ್ ಸಿಕ್ತು. ಬಟ್ ನಿಮಗೆ ಹೇಗೆ ಅನಿಸ್ತಾ ಇದೆ ಈಗ? ನನಗೆ ಸ್ವಲ್ಪ ಬೇಜಾರು ಅನಿಸ್ತಾ ಇದೆ. ಯಾಕೆಂದರೆ ನಾನು ಎಷ್ಟು ಮಾಡಿದ್ದೇನೆ ಅದಕ್ಕಿಂತ ಬೆಸ್ಟ್ ಮಾಡ್ಬೋದಿತ್ತು. ಇವತ್ತು ಪೊಟೆನ್ಷಿಯಲ್ ಪ್ರಕಾರ ನನಗೆ ಮಾಡ್ಬೋದಿತ್ತು, ಆದರೆ ಅನಿಸ್ತಂಗೆ ಆಗಲಿಲ್ಲ. ಅದಕ್ಕೆ ಓಕೆ, ಸೊ ಬಟ್ ಬೇಜಾರು ಯಾಕೆ ಅಂತ ಕೇಳ್ಬೋದಾ? ಮಿಸ್ ಆಯಿತು, ಸ್ವಲ್ಪ ಮಿಸ್ ಆಯ್ತು ಅಂತ. ಏನು ಮಾಡಬಾರ್ದಿತ್ತು ಅದು ನಾನು ಮಾಡಿದೆ. ಮಿಸ್ ಆದ್ರೆ ಪರವಾಗಿಲ್ಲ ಹೇಳಿದ್ರು ನಮ್ಮ ಜಡ್ಜಸ್. ಹೌದು, ಆದರೂ ನನಗೆ ಮಿಸ್ ಆಯ್ತು ಅಂತ ಹೇಳಿ ಬೇಜಾರಾಯ್ತು. ಓಕೆ, ಸೊ ನಿಮ್ಮ ಪ್ರಕಾರ ಏನು ಈಗ ವೇಟಿಂಗ್ ಲಿಸ್ಟಿಗೆ ಬರ್ಬೋದಾ ನೀವು, ಆರ್ ಸೆಲೆಕ್ಟ್ ಆಗ್ತೀರಾ? ನನ್ನ ಪ್ರಕಾರ ಗೊತ್ತಾಗೋದಿಲ್ಲ ಹೇಳಲಿಕ್ಕೆ. So, ಇಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲ. ಹಾಗಾದ್ರೆ ನಮ್ಮ ಜಡ್ಜಸ್ ಅನ್ನೇ ಕೇಳ್ಬೇಕು, ಬೇರೆ ಹೌದು. ಆಪ್ಷನ್ ಇಲ್ಲ. ಇಲ್ಲ, ಹೌದು. ಸೊ ಯಾರ ಹತ್ರ ಕೇಳ್ತೀರಾ ನೀವು? ಸೊ ಶ್ರೇಯಸ್ ಸಾನ್ವಿ, ನಿಮ್ಮ ನಗು ನಮ್ಗೆ ಇಷ್ಟ ಆಗಿದೆ. ಹಾಗಾಗಿ ನಗು ನಾವು ಮತ್ತೆ ನೋಡಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ನಿಮಗೆ ರಿಸಲ್ಟ್ ಹೇಳಬೇಕು. Okay, sir. ಓಕೆ, ಹಾಗಾದ್ರೆ ನಾವು ಸ್ವಲ್ಪ ನಿಮ್ಮನ್ನು ವೈಟಿಂಗ್ ಅಲ್ಲಿ ಇಡ್ತೇವೆ. ಓಕೆ, ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಸಾನ್ವಿ ಅವರೇ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದೀರಿ, ಹಾಗಂತ ಹೇಳಿ ಕೂಗಬೇಡಿ. ಸೊ ಆನಂದ, ನೀವು ಕೂಗಿದಂತಹ ಒಂದು ಕಣ್ಣೀರು ಏನಿದೆ ಅಲ್ವಾ, ಅದು ಆನಂದ ಬಾಷ್ಪ ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಸೊ Thank ಆಲ್ ದ you. ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. Yes.